ನೋಡಿ ಸರ್, ಅದು 9 ಎಕರೆ ಬಂದಿರುವಂಥ ಜಾಗ. ಹನೂರು ಟೌನ್ಗೆ, ಕೊಳ್ಳೇಗಾಲ ಟೌನ್ಗೆ 6 ಕಿಲೋಮೀಟ್ರು, 5ರಿಂದ 6 ಕಿಲೋಮೀಟ್ರು, 3ರಿಂದ 4 ಕಿಲೋಮೀಟ್ರು. ಇದೆಲ್ಲ ಫುಲ್ಲು ಸಪೋರ್ಟು. ಅಡಿಕೆ, ತೆಂಗು 400, 900 ಅಡಿಕೆ. ರೋಡ್ಗೆ ಹೆಚ್ಚು ಕಮ್ಮಿ ಒಂದು 400-500 ಅಡಿ ಐತೆ. ಮಾವಿದೆ, ನಿಂಬೆ ಇದೆ. ಸುತ್ತ ಸೋಲಾರ್ ಫೆನ್ಸನ್ ಮಾಡಿದ್ದಾರೆ. ಜಾಗಂತೂ ಸಖತ್ತಾಗಿದೆ. ತೆಂಗು 400 ಐತೆ. ಒಳ್ಳೆ ವಾಸ್ತುಕೋಸ್ಕರನ ಐತೆ. 4 ಬೋರ್ಗಲ್ಲು, 900 ಅಡಿಕೆ ಇದೆ. ಹಿಂದೆ ಎಷ್ಟಿದೆ ಗೊತ್ತಿಲ್ಲ. ಅಡಿಕೆ 900, ತೆಂಗು 400, 3 ಬೋರ್ಗಲ್ಲು. ಒಳ್ಳೆ ಲೊಕೇಶನ್ನು. ಕೊಳ್ಳೇಗಾಲ ನಿಯರು. ಬೆಂಗಳೂರಿಗೆ 130 ಕಿಲೋಮೀಟ್ರ್ ಆಗುತ್ತಾ, 30-35 ಕಿಲೋಮೀಟ್ರು. ಒಳ್ಳೆ ತಾರ್ ರೋಡ್ಗೆ ಐತೆ, ಸಖತ್ತಾಗೈತೆ ಜಾಗಂತೂ. 1.5ರಿಂದ 2 ಎಕರೆ ಕರಾವು, 9 ಎಕರೆ ಪೇಪರು, 4 ಬೋರ್ಗಲ್ಲು, ಒಂದು ಸಿಂಪಲ್ ಶೆಡ್ ಮನೆ ಐತೆ. ಜಾಗ ನೋಡಿ, ರೋಡ್ಗೆ ಹೆಚ್ಚು ಕಮ್ಮಿ 400 ಅಡಿ ಐತೆ. 300 ಐತೆ, 400 ಅಡಿ. ಅಡಿಕೆ, ತೆಂಗು, ಮಾವು, ಸಪೋಟೊ, ಹಿಂಬೆ ಎಲ್ಲ ಫಲ ಬರ್ತೈತೆ. ಇಲ್ಲೇನು ಆಲ್ರೆಡಿ ಫಸಲು ತಗೊಳ್ಳೋದು ಮಾತ್ರ ಅಷ್ಟೇ. ಒಂಬತ್ತು ಎಕರೆ ಪೇಪರು, 1.25, 2 ಎಕರೆ ಕರಾವು, 400 ತೆಂಗು, 900 ಅಡಿಕೆ, ಸಪೋಟೊ, ಹಿಂಬೆ. ಸುತ್ತ ಸೋಲಾರ್ ಫೆನ್ಸನ್ನು. ಮಳವಳ್ಳಿಯಿಂದ 30 ಕಿಲೋಮೀಟ್ರು, ಬೆಂಗಳೂರಿಂದ 135 ಕಿಲೋಮೀಟ್ರ್ ಆಗುತ್ತಾ. ಒಂದು ಸಿಂಪಲ್ದು ಒಂದು ಮನೆ ಐತೆ. ಒಳ್ಳೆ ಪಕ್ಕದಲ್ಲಿ ಇವೆಲ್ಲ ಇದೆ. ಜಾಗ ಮಾತ್ರ ಸಖತ್ತಾಗಿ ನೋಡಿ. ಇವರು ಲಂಸಮ್ಮು 4.25 ಕೋಟಿ ಹೇಳ್ತಿದ್ದಾರೆ. ಕೂತ್ಕೊಂಡು ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ.